ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹಾಗೆ ಹೆಚ್ಚು ಮಸಾಲೆ ಇಲ್ದಿರ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾಕೆಟ್ ಮಶ್ರೂಮನ್ನು ತಗೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ನಾನು ಮೇಲೆ ಲೇಯರ್ನ ಮಾತ್ರ ತೆಗೆದುಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ನಾವು ನೀರಲ್ಲಿ ಒಂದು 2-3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಪೇಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ನೀವು ಅದನ್ನೇ ಬಳಸ್ಬೋದು. ಹಾಗೆಯೇ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಬಂದು 2 ಟೊಮೊಟೊನ ತೊಗೊಂಡಿದ್ದೀನಿ. ಇದನ್ನು ನಾವು ಪ್ಯೂರಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಒಂದು 6 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ತಗೋಬೋದು. ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಗೆ 1 ಹಿಡಿ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಇದ್ದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ಇಲ್ಲಿ ಮಶ್ರೂಮನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಮಸಾಲೆಗಳನ್ನ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶಾಹಿ ಜೀರಾ, 1 ಚಕ್ಕೆ ಲವಂಗ, ಹಾಗೆ ಮರಾಠಿ ಮೊಗ್ಗು. ಇದರಲ್ಲಿ 2 ಥರ ಮರಾಠಿ ಮೊಗ್ಗು ಬರುತ್ತೆ, ಅದರ 2ರಲ್ಲೂ ಸಹ ನಾನು ಒಂದೊಂದು ತೊಗೊಂಡಿದ್ದೀನಿ. ನಂತರ ಕಲ್ಲು ಹೂವು ಹಾಗೆ ಸ್ಟಾರ್ ಹೂವು ಒಂದೊಂದು ತೊಗೊಂಡಿದ್ದೀನಿ. 2 ಬಿರಿಯಾನಿ ಎಲೆನೂ ಸಹ ನಾನಿಲ್ಲಿ ತೊಗೊಂಡಿದ್ದೀನಿ. ಎಲ್ಲನೂ ಸಹ ನಾವೊಂದು ಕುಕ್ಕರ್ನ ಇಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕಾದ ನಂತರ ಎಲ್ಲ ಮಸಾಲೆಗಳನ್ನು ಸಹ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರಿಬೇಕಾಗತ್ತೆ. ಹಾಗೆ ನಾನಿಲ್ಲಿ ಕೊನೆಯದಾಗಿ ಏಲಕ್ಕಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ನಾವಿದಕ್ಕೆ ಸಣ್ಣದಾಗಿ ಉದ್ದುದ್ದ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕಾಗತ್ತೆ. ಇದು ಕೆಂಬಣ್ಣ ಬರೋವರೆಗೂ ಸಹ ನಾವು ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಈರುಳ್ಳಿ ಫ್ರೈ ಆಗೋದ್ರೊಳಗೆ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಬನ್ನಿ ಏನು ಬೇಕು ಅಂತ. ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು 6 ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಲ್ವ, ಅದೆರಡನ್ನೂ ಸಹ ನಾನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಒಂದು ಹಂತದಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಕೊತ್ತಂಬರಿ ಮತ್ತು ಪುದೀನನ ರುಬ್ಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಕಲ್ಲುಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಇದರ ಬಣ್ಣ ಅನ್ನೋವಂಥದ್ದು ಚೇಂಜ್ ಆಗೋದಿಲ್ಲ. ಕೊತ್ತಂಬರಿ ಮತ್ತು ಪುದೀನ ಗ್ರೀನಿಶ್ ಇದೆಯಲ್ಲ, ಅದು ಹಾಗೇ ಇರುತ್ತೆ. ನಂತರ ನೋಡ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಫ್ರೈ ಆಗಿದೆ, ಒಂಚೂರು ಸಹ ತಳ ಅಂಟಿಲ್ಲ. ಈಗ ನಾವು ಇದಕ್ಕೆ ಮಶ್ರೂಮನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಇಲ್ಲಿ ಮಶ್ರೂಮು ತುಂಬಾ ನೀರನ್ನು ಬಿಡುತ್ತೆ. ಸೊ ಆ ನೀರೆಲ್ಲ ಆವಿಯಾಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿಬೇಕು. ನಂತರ ನಾನಿಲ್ಲಿ ರುಬ್ಕೊಂಡಿರುವಂಥ ಮೆಣಸಿನ್ಕಾಯಿ ನಂತರ ಕೊತ್ತಂಬರಿ ಪುದೀನ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಸೇರಿಸ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂದು ಪೇಸ್ಟನ್ನ ಹಾಕಿದ ತಕ್ಷಣ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಅದರ ಫ್ಲೇವರು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ. ನೀವು ಸಹ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ. ನಾವು ಈ ಒಂದು ಮಶ್ರೂಮ್ ಬಿರಿಯಾನಿಗೆ ಬೇಕಾದರೆ ಇಲ್ಲಿ ಗೋಡಂಬಿನೂ ಸಹ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಯೂಸ್ ಮಾಡಿಲ್ಲ. ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಸಣ್ಣ ಸ್ಪೂನಲ್ಲಿ 3 ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೋತಾ ಇದ್ದೀನಿ. ನಂತರ ಇನ್ಯಾವುದೇ ರೀತಿಯಾದಂಥ ಒಂದು ಮಸಾಲೆ ಪೌಡರ್ಸ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಅಂದರೆ ಧನಿಯಾ ಪುಡಿ ಆಗಲಿ ಅಥವಾ ಚಿಕನ್ ಮಸಾಲ, ಹೀಗೆ ಕೆಲವರೆಲ್ಲ ತುಂಬ ಮಸಾಲೆಗಳನ್ನ ಹಾಕ್ಕೊಂಡು ಇದಕ್ಕೆ ಮಾಡ್ತಾರೆ. ಬಟ್ ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಹೆವಿ ಆಗುತ್ತೆ, ತಿನ್ನೋದಕ್ಕೂ ಆಗೋಲ್ಲ. ಮಸಾಲೆ ಜಾಸ್ತಿ ಆದರೆ ನಮಗೂ ಸಹ ಆಗಾಗ ನೀರು ಕುಡಿಬೇಕಾಗತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಮಸಾಲೆ ಏನು ಸಹ ಹಾಕೋದಿಲ್ಲ. ನೋಡ್ಬೋದು, ಇಲ್ಲಿ ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 4 ಲೋಟ ಬಿಸಿ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಸಹ ವೆಯ್ಟ್ ಮಾಡಿ. ಅದು ಕುದಿ ಬಂದ ನಂತರ ತೊಳ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ಕೊಂಡು ಒಂದು ಸರಿ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಮಸಾಲೆ ಎಲ್ಲನೂ ಸಹ ಅಕ್ಕಿ ಜೊತೆ ಚೆನ್ನಾಗಿ ಬೆರೆಯುತ್ತೆ ಅಂತ. ಯಾಕಂದರೆ ಕೆಲವೊಂದು ಸರಿ ನಾವು ಹಾಗೆ ತಕ್ಷಣಕ್ಕೆ ಮುಚ್ಚಳ ಹಾಕ್ಬಿಡ್ತೀವಿ. ನಂತರ
ಓಪನ್ ಮಾಡಿ ನೋಡಿದಾಗ ಮೇಲೆ ಎಲ್ಲ ಮಸಾಲೆ ಇರುತ್ತೆ, ಕೆಳಗಡೆ ಎಲ್ಲ ವೈಟಾಗಿ ರೈಸು ಹಾಗೆ ಇರುತ್ತೆ, ಮಸಾಲೆ ಏನೂ ಇರೋದಿಲ್ಲ. ಬಟ್ ನಾವು ಈ ರೀತಿ ಮಾಡೋದ್ರಿಂದ ಮಸಾಲೆ ಅನ್ನುವಂಥದ್ದು ಕೆಳಗಡೆ ಅನ್ನಕ್ಕೂ ಸಹ ಚೆನ್ನಾಗಿ ಆಗಿರುತ್ತೆ. ನಂತರ ನಾನಿಲ್ಲಿ 2 ವಿಷಲ್ ಬಂದಮೇಲೆ ಇಲ್ಲಿ ಕುಕ್ಕರ್ ಲಿಡ್ಡು ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ಬೋದು ನೀವು ಸಹ ತುಂಬಾ ಚೆನ್ನಾಗಾಗಿದೆ, ತುಂಬಾ ಮೆತ್ತಗೂ ಸಹ ಆಗಿದೆ. ಸೊ ತಳದಲ್ಲೂ ಸಹ ಈ ಒಂದು ಮಸಾಲೆ ಎಲ್ಲನೂ ಸಹ ಚೆನ್ನಾಗಿ ಆಗಿತ್ತು. ಇದನ್ನು ನಾವು ಮೊಸರಿನೊಂದಿಗೆ ಅಂದರೆ ಮೊಸರನ್ನ ರಾಯ್ತ ಮಾಡಿಕೊಂಡು ನಾವು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಮನೆಯಲ್ಲಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಮಾಡಿರುವಂಥ ಈ ಒಂದು ಮಶ್ರೂಮ್ ಬಿರಿಯಾನಿ ನಿಮಗೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಬಾಯ್.